ಸಿಎಂ ಸಿದ್ದರಾಮಯ್ಯನವರು ವಿಜಯಪುರದಲ್ಲಿ ಪ್ರವಾಸದಲ್ಲಿದ್ದಾರೆ. ಸದ್ಯ ಬೃಹತ್ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದಾರೆ. ಕಾರಣ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವಂತಹ ಗ್ಯಾರಂಟಿ ಯೋಜನೆಗಳ ಕುರಿತಾಗಿ ನಡೀತಾ ಇರುವ ಬೃಹತ್ ಸಮಾವೇಶ. ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾತನಾಡ್ತಾ ಇದ್ರು. ಈ ಸಮಾವೇಶದಲ್ಲಿ ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ನೋಡೋಣ. ಸಿಎಂ ಸಿದ್ದರಾಮಯ್ಯನವರು ವಿಜಯಪುರ ಪ್ರವಾಸದಲ್ಲಿರುವಂತಹ ದೃಶ್ಯ. ಮುದ್ದೇಬಿಹಾಳದಲ್ಲಿ ಕೈ ಕಾರ್ಯಕ್ರಮವನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಅದೇ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗಿರೋದು. ಗ್ಯಾರಂಟಿ ಯೋಜನೆಗಳ ಬೃಹತ್ ಸಮಾವೇಶ ಇದು. ವಿಬಿಸಿ ಪ್ರೌಢಶಾಲೆ ಆವರಣದಲ್ಲಿ ಕಾರ್ಯಕ್ರಮದ ಆಯೋಜನೆಯಾಗಿದೆ. ವಿವಿಧ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಕೂಡ ನೆರವೇರಿಸಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ರೇವಣಸಿದ್ದೇಶ್ವರ ದೇವಸ್ಥಾನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ನೀಡಿದ್ದಾರೆ. ರಾಯಣ್ಣ ಕಂಚಿನ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ರು. ಅದಾದ ಬಳಿಕ ಈಗ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಕಾರಣ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಪಂಚ ಯೋಜನೆಗಳನ್ನ ಜಾರಿಗೆ ತಂದಿದೆ. 5 ಗ್ಯಾರಂಟಿಗಳು ಜನರಿಗೆ ಯಾವ ರೀತಿ ತಲುಪಿದೆ, ಎಷ್ಟು ಮಟ್ಟಿಗೆ ಸಹಾಯ ಆಗಿದೆ, ಕಾಂಗ್ರೆಸ್ ಸರ್ಕಾರ ಈ ಗ್ಯಾರಂಟಿಗಳನ್ನ ಜಾರಿಗೆ ತಂದಿರೋದ್ರಿಂದ ಇದನ್ನ ಮನದಟ್ಟು ಮಾಡುವ ಕೆಲಸಕ್ಕೆ ಕಾಂಗ್ರೆಸ್ ಪಾಳೆಯ ಮುಂದಾಗ್ತಾ ಇರೋದು. ಹಾಗಾಗಿ ಬೃಹತ್ ಸಮಾವೇಶಗಳ ಆಯೋಜನೆ ಆಗ್ತಾ ಇದೆ. ಆ ಸಮಾವೇಶದ ಮೂಲಕ ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನ ತಲುಪಿಸುವ ಪ್ರಯತ್ನ ಕಾಂಗ್ರೆಸ್ ಪಾಳೆಯದಿಂದ ಆಗ್ತಾ ಇರೋದು. ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಸಹಜವಾಗಿ ಕಾಂಗ್ರೆಸ್ ನಾಯಕರಿಗೆ ಇರುವಂತಹ ಪ್ರಮುಖ ಅಸ್ತ್ರ ಅಂದ್ರೇನೆ ಗ್ಯಾರಂಟಿ ಯೋಜನೆಗಳು. ಜನರ ಅಭಿಪ್ರಾಯ ಯಾವ ರೀತಿ ಇದೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇದನ್ನ ತಿಳಿಯುವ ಪ್ರಯತ್ನ, ಜೊತೆಗೆ ಅದನ್ನ ತಲುಪಿಸುವ ಪ್ರಯತ್ನ ಕೂಡ ಈ ಸಮಾವೇಶದ ಮೂಲಕ ಮಾಡುವಂತಹ ಪ್ರಯತ್ನಗಳಾಗ್ತಾ ಇದೆ ಕಾಂಗ್ರೆಸ್ ಪಾಳೆಯದಿಂದ. ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗಿರೋದು ಸಮಾವೇಶದಲ್ಲಿ. ಇದರ ಅರ್ಥ ಏನು ಅಂತಂದ್ರೆ ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ ಅಲ್ವಾ? ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ. ಇವತ್ತು ಅನೇಕ ಇಲಾಖೆಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಕೌಶಲ್ಯಾಭಿವೃದ್ಧಿ ಇಲಾಖೆ, ಕರ್ನಾಟಕ ನಗರ ನೀರು ಸರಬರಾಜು ಮಂಡಳಿ, ಕೃಷಿ ಮಾರಾಟ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ, ಹೀಗೆ ಅನೇಕ ಇಲಾಖೆಗಳ ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. ನಾಡಗೌಡರು ಎಲ್ಲ ಕೆಲಸಗಳು ಆಗಲಿಕ್ಕೆ ಕಾರಣಕರ್ತರು ಅವರೇ. ಇದಕ್ಕೆ ಈ ಕೆಲಸಗಳಾಗಲಿಕ್ಕೆ ನಮ್ಮ ಹತ್ರ ಬಂದು ಸರ್ಕಾರದಲ್ಲಿ ಒಪ್ಪಿಗೆಯನ್ನು ಪಡೆದು ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ನಾಡಗೌಡರು ಭಾಷಣ ಕೇಳಿದ್ದೀರಿ. ಅವರು ಬಹಳ ಸುದೀರ್ಘವಾಗಿ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ನಾಡಗೌಡರು ಒಬ್ಬ ಸಭ್ಯ ರಾಜಕಾರಣಿ. ಮತ್ತೆ ಬಹಳ ಬಿಜಾಪುರ ಜಿಲ್ಲೆಯಲ್ಲಿ ಒಬ್ಬ ಹಿರಿಯ ರಾಜಕಾರಣಿ ಅಂತಕ್ಕಂಥದ್ದನ್ನ ತಾವೆಲ್ಲ ತಿಳ್ಕೊಂಡಿದ್ದೀವಿ. ಅವರು ಮಂತ್ರಿ ಆಗ್ಲಿಕ್ಕೆ ಎಲ್ಲ ಯೋಗ್ಯತೆಗಳು ಕೂಡ ಇದ್ದು, ಆದ್ರೆ ನಾವು ಮಂತ್ರಿಗಳನ್ನ 15%ಗಿಂತ ಜಾಸ್ತಿ ಮಾಡಾಗಿಲ್ಲ. 15% ಮಾತ್ರ ಮಾಡಬೇಕು. 224 ಜನರಲ್ಲಿ 34 ಜನ ಮಂತ್ರಿಗಳನ್ನು ಮಾತ್ರ ಮಾಡಬೇಕು ಕಾನೂನು ಪ್ರಕಾರ. ಹಾಗಾಗಿ ಅವರಿಗೆ ಅರ್ಹತೆ ಇದ್ರೂ ಕೂಡ ಮಂತ್ರಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ಅವರಿಗೆ ಒಂದು ಚೇರ್ಮನ್ ಗಿರಿಯನ್ನು ನಾವು ಕೊಟ್ಟಿದ್ದೀವಿ. ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಕಂಪನಿಗೆ ಅವರನ್ನ ಚೇರ್ಮನ್ ಮಾಡಿದ್ದೀವಿ. ಅದು ಅವರ ಯೋಗ್ಯತೆಗೆ
ನಾವು ಕೊಟ್ಟಿದ್ದೀವಿ ಅಂತ ಅಲ್ಲ, ಅವರನ್ನ ಪಕ್ಷ ಗುರುತಿಸಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾಡಗೌಡರು ಬಹಳ ಅನುಭವ ಇರ್ತಕ್ಕಂಥ ರಾಜಕಾರಣಿ. ಅನೇಕ ಸಾರಿ ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕೂಡ ಕೊಡ್ತಾರೆ. ಆಡಳಿತ ಜನಪರವಾಗಿರ್ಬೇಕಾದ್ರೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡ್ತಾರೆ. ಸೊ ಅಂಥವ್ರ ಕ್ಷೇತ್ರದಲ್ಲಿ ಇವತ್ತು ನನಗೆ ಕರೆದು ಈ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ನಾನು ಅವರಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಬಂದಿದ್ದೇನೆ. ಮತದಾನಕ್ಕಿಂತ ಮುಂಚಿತವಾಗಿ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಬಂದಿದ್ದೆ. ಮಾರ್ಚ್ ನಮ್ಮ ಲಾಯರು ಡೇಟು ಮಾರ್ಚ್ ತಿಂಗಳು 22 ಮಾರ್ಚ್ 22ನೇ ತಾರೀಕು ಬಂದಿದ್ದೆ. ನಾನು ಆಗ ಎಲ್ಲ ಮತದಾರರಲ್ಲಿ ಮನವಿಯನ್ನು ಮಾಡಿದ್ದೆ, ನಾಡಗೌಡರವರನ್ನು ಗೆಲ್ಲಿಸಿ, ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇವೆ, ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ, ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು ಇವ್ರ ಪರವಾಗಿ ಕಾರ್ಯಕ್ರಮಗಳನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೆ. ಆ ಸಂದರ್ಭದಲ್ಲಿ ನಾವು 5 ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿದ್ದು. 5 ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿದ್ದು. ಆ 5 ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಅಂತಕ್ಕಂಥದ್ದು ಮಹಿಳೆಯರಿಗೆ ಸಹಾಯ ಮಾಡ್ತಕ್ಕಂಥ ಯೋಜನೆ ಅದು, ಶಕ್ತಿ ಯೋಜನೆ. ಆಮೇಲೆ ಗೃಹ ಲಕ್ಷ್ಮಿ ಅಂತಕ್ಕಂಥ ಯೋಜನೆಯನ್ನು ಕೂಡ ಹೇಳಿದ್ದು, ಗೃಹ ಲಕ್ಷ್ಮಿ. ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ಕೂಡ ಹೇಳಿದ್ದು. ಮತ್ತೆ ಅನ್ನಭಾಗ್ಯ ಕಾರ್ಯಕ್ರಮ ಘೋಷಣೆ ಮಾಡಿದ್ದು. ಯುವ ನಿಧಿ ಕಾರ್ಯಕ್ರಮವನ್ನು ಕೂಡ ಘೋಷಣೆ ಮಾಡಿದ್ದು. ನಾವು ಅಧಿಕಾರಕ್ಕೆ ಬಂದು 8 ತಿಂಗಳಾಯಿತು. 8 ತಿಂಗಳಾಯಿತು. ನಾವು ಈ ರಾಜ್ಯದ ಜನರಿಗೆ ಭರವಸೆಯನ್ನು ಕೊಟ್ಟಿದ್ದದ್ದು, ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಈ 5 ಗ್ಯಾರಂಟಿಗಳನ್ನು ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೊಟ್ಟಿದ್ದು. ಇವತ್ತು ಅದರಂತೆ ಎಲ್ಲ 5 ಗ್ಯಾರಂಟಿಗಳನ್ನು ಕೂಡ ಜಾರಿಗೊಳಿಸಿದ್ದೇವೆ ಅಂತಕ್ಕಂಥದ್ದನ್ನ ಇವತ್ತು ನಮ್ಮ ಸರ್ಕಾರದ ಪರವಾಗಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. 5 ಗ್ಯಾರಂಟಿಗಳು ಕೂಡ ಜಾರಿಗೆ ಕೊಟ್ಟಿದ್ದೇವೆ. 8 ತಿಂಗಳೊಳಗಡೆ 5 ಗ್ಯಾರಂಟಿಗಳನ್ನು ಕೊಟ್ಟು ಜಾರಿಗೆ ಕೊಟ್ಟು ನುಡಿದಂತೆ ನಡೆದಿದ್ದೇವೆ. ನುಡಿದಂತೆ ನಡೆದಿದ್ದೇವೆ. ಹಿಂದೆನೂ ಕೂಡ 2008ರಿಂದ 13ರಿಂದ 18ವರೆಗೆ ನಾನು ಮುಖ್ಯಮಂತ್ರಿ ಆಗಿರುವಾಗ 165 ಭರವಸೆಗಳನ್ನು ಕೊಟ್ಟಿದ್ದು. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿತು. 158 ಭರವಸೆಗಳನ್ನು ಈಡೇರಿಸಿತು. ಅದ್ರ ಜೊತೆಗೆ ಭರವಸೆ ಕೊಡದೇ ಇರತಕ್ಕಂಥ ಸುಮಾರು 25ರಿಂದ 30 ಕಾರ್ಯಕ್ರಮಗಳನ್ನು ಕೂಡ ಜಾರಿಗೆ ಕೊಟ್ಟರು. 25-30
ಕಾರ್ಯಕ್ರಮಗಳನ್ನು ಕೊಟ್ಟರು. ಸುಮಾರು 98% ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ್ದೇವೆ. ನಾವು ನುಡಿದಂತೆ ನಡೆದಿದ್ದೀವೋ ಇಲ್ಲ. ಬಸವಾದಿ ಶರಣರನ್ನ ನಾವು ಹೇಳ್ತೀವಿ, ಏನಂತ ಹೇಳ್ತೀವಿ? ನುಡಿದಂತೆ ನಡೆದವರು. ಏನು ಜನರಿಗೆ ಮಾತು ಕೊಡ್ತಾರೆ ಆ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು. ತಮ್ಮ ಬದುಕಿನಲ್ಲಿ ನುಡಿದಂತೆ ನಡೆದಂಥವರು ಬಸವಾದಿ ಶರಣರು ಅಂತಕ್ಕಂಥದ್ದನ್ನು ಇವತ್ತು ನಾವು ಮರೀಲಿಕ್ಕೆ ಸಾಧ್ಯ ಅಲ್ವಾ? ಪೂಜ್ಯ ಸ್ವಾಮೀಜಿಯವರೆಲ್ಲ ನನಗೆ ಒಂದು ಅಭಿನಂದನಾ ಪತ್ರವನ್ನು ಕೊಟ್ಟಿದ್ದಾರೆ. ಕಾರಣ ಯಾಕಪ್ಪ ಅಂತಂದ್ರೆ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ, ಅದನ್ನ ಘೋಷಣೆ ಮಾಡಿದೆ ಅಂತಕ್ಕಂಥ ಕಾರಣಕ್ಕೋಸ್ಕರವಾಗಿ ನನಗೆ ಅಭಿನಂದನಾ ಪತ್ರವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಎಲ್ಲ ಸ್ವಾಮೀಜಿಯವರಿಗೆ ನಾನು ಕೃತಜ್ಞತೆಗಳನ್ನು ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಬಸವಾದಿ ಶರಣರ ಅನುಯಾಯಿ, ಬಸವಣ್ಣವರ ಅನುಯಾಯಿ. ಯಾಕಂತಂದ್ರೆ ನಾನು ಒಂದು ಹಿಂದುಳಿದ ಜಾತಿಯಿಂದ ಬಂದಂಥವ್ರು. ನಮ್ಮ ಸಮಾಜದಲ್ಲಿ ಹಿಂದುಳಿದವರು ಮುಂದುವರೆದವರು ಅಂತೇಳಿ ನಿರ್ಮಾಣ ಆಗ್ಬೇಕಾದ್ರೆ, ಮೇಲ್ವರ್ಗ ಕೆಳವರ್ಗ ಅಂತೇಳಿ ನಿರ್ಮಾಣ ಆಗ್ಬೇಕಾದ್ರೆ, ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗ್ಬೇಕಾದ್ರೆ ನಮ್ಮ ಜಾತಿ ವ್ಯವಸ್ಥೆ ಕಾರಣ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗುತ್ತೆ. ಜಾತಿ ವ್ಯವಸ್ಥೆ ಕಾರಣ. ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ಸಾಮಾಜಿಕವಾಗಿ ಅಸಮಾನತೆ, ಆರ್ಥಿಕವಾಗಿ ಅಸಮಾನತೆ. ಜಾತಿಯ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಬಹುಸಂಖ್ಯಾತ ಜನರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ಯಾರಿಗೆ ಅವಕಾಶಗಳು ಸಿಕ್ತು, ಯಾರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇತ್ತು, ಅವರೆಲ್ಲರೂ ಕೂಡ ವಿದ್ಯೆ ಕಲಿತರು, ಮೇಲ್ವರ್ಗದವರು ಅಂತೇಳಿ ಗುರುತಿಸ್ಕೊಂಡ್ರು. ಹಾಗಾಗಿ ಅವ್ರಿಗೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಅನುಭವಿಸ್ತಕ್ಕಂಥ ಅವಕಾಶ. ಯಾರು ಕಾಯಕ ಮಾಡ್ತಾ ಇದ್ರು, ಕಾಯಕ ಮಾಡೋರು, ಅದಕ್ಕೆ ಬಸವಾದಿ ಶರಣರು ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಯಾವ ಕಾಯಕನೂ ಕೂಡ ಕೀಳುವಲ್ಲ ಮೇಲುವಲ್ಲ, ಕಾಯಕದ ಮೂಲಕನೇ ನೀವು ಕೈಲಾಸ ಕಾಣಬೇಕು ಅಂತ. ಕಾಯಕ ಮಾಡೋರು ಉತ್ಪಾದಕರು ಎಲ್ಲರೂ ಕೂಡ. ಬಸವಾದಿ ಶರಣರು ಏನು ಹೇಳಿದ್ರು ಅಂತಂದ್ರೆ, ಕಾಯಕ ಮಾಡದೇನೆ ಬದುಕಬಾರದು, ಕಾಯಕ ಮಾಡೇ ಬದುಕಬೇಕು, ಕಾಯಕ ಮಾಡೇ ಊಟ ಮಾಡಬೇಕು. ಸಮಾಜದಲ್ಲಿ ಅಸಮಾನತೆ, ಸಮಾಜದಲ್ಲಿ ಏನಾಗಿತ್ತು ಅಂತಂದ್ರೆ, ಕಾಯಕ ಮಾಡೋರು ಯಾರು, ಉತ್ಪಾದನೆ ಮಾಡೋರು ಯಾರು, ಅದನ್ನು ಅನುಭವಿಸೋರು ಇನ್ಯಾರು. ಇವು ಆಗ್ಬಾರ್ದು ಸಮಾಜದಲ್ಲಿ. ಹಾಗಾಗಿ ನಾವು ಅಸಮಾನತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಬಡವರು, ಶ್ರೀಮಂತರು, ಮೇಲುವರ್ಗ, ಕೆಳವರ್ಗ ಇವನ್ನೆಲ್ಲ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಇವೆಲ್ಲ ಬದಲಾವಣೆಯಾಗಿ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನು ಬಸವಾದಿ ಶರಣರು ಕಂಡಿದ್ದಾರೆ. ಅದಕ್ಕಾಗಿ ಇಡೀ ಜೀವನದ ಉದ್ದಕ್ಕೆ ವಚನ ಸಾಹಿತ್ಯದ ಮೂಲಕ ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡಿ. ಆದರೆ ಬದಲಾವಣೆ ಪೂರ್ಣ ಆಗೋದ್ರೊಳಗಡೆ ಆ ವಚನ ಸಾಹಿತ್ಯದ ಚಳುವಳಿ ಇತ್ತಲ್ಲ, ಆ ಚಳುವಳಿ ತೀವ್ರಗೊಳ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಅಡ್ಡಗಾಲ ಆಗ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿ. ಅದರಿಂದ ಬದಲಾವಣೆ ಆಗಿಲ್ಲ. 850 ವರ್ಷಗಳ ಹಿಂದೆ ಬಸವಾದಿ ಶರಣರು ಹೇಳಿದ್ರು, ಇವನಾರವ
ಇವ ನಾರವ ನಿಲ್ಲಿಸಿದೆಯ, ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮದಲ್ಲಿ. ಆಗಿದೆಯಾ ಅದು? ಎಲ್ಲರೂ ನಮ್ಮವರು ನಮ್ಮವರು ಅಂತಲ್ಲ, ಅದಾಗಬೇಕಲ್ಲ, ಎಲ್ಲರೂ ನಮ್ಮವರು ಆಗ್ಬೇಕಲ್ಲ. ಅದಾಗಲಿಲ್ಲ. ಇನ್ನ ಕಾರಣ ಯಾಕಪ್ಪ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಸಾಮಾಜಿಕ ವ್ಯವಸ್ಥೆ ಚಲನೆ ಇಲ್ಲ, ಜೆಟ್ಟುಗಟ್ಟಿಬಿಟ್ಟಿದೆ. ಯಾವ ಸಾಮಾಜಿಕ ವ್ಯವಸ್ಥೆಗೆ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳಿರಲ್ಲ, ಆ ಸಾಮಾಜಿಕ ವ್ಯವಸ್ಥೆ ಅದು ಜಡ್ಡುಗಟ್ಟಿರ್ತದೆ, ಚಲನರಹಿತವಾಗಿರ್ತದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮ ಜಾತಿ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಬೇರ್ ಬಿಟ್ಬಿಟ್ಟಿದೆ ಅಂತಂದ್ರೆ ಆರ್ಥಿಕ ಸಾಮಾಜಿಕ ಚಲನವಲನಗಳಿಲ್ಲದೇನೆ ಅದು ಅಷ್ಟು ಸುಲಭವಾಗಿ ಅದನ್ನು ಕಿತ್ತಾಕಲಿಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಸಮಾಜದಲ್ಲಿ ನಿರ್ಮಾಣ ಆಗಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ನನ್ನ ಅನುಭವನ. ನಾನು ವಿದ್ಯಾರ್ಥಿಯಾಗಿದ್ದಾಗ ಸೇದ ಬಾವಿಗೆ ನೀರು ಸೇದಕ್ಕೆ ಹೋಗ್ತಿದ್ದೆ. ಬಿದಿಗೆ ತಗೊಂಡೋಗಿ ನೀರು ಸೇದೋದು. ಆ ಬಾವಿನಲ್ಲಿ ಕಸ ಎಲ್ಲ ಬಿದ್ದಿರ್ತಿತ್ತು, ಆ ಗುಬ್ಬಚ್ಚಿಗಳೆಲ್ಲ ಕಸ ಎಲ್ಲ ಆಗ್ತಿತ್ತು. ಆ ಕಸ ದೂರ ಆಗಲಿಕ್ಕೆ ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಆ ಕಸ ದೂರ ಆದಮೇಲೆ ನೀರು ತಗೊಳ್ತಾರೆ. ಆ ನೀರು ತಗೊಂಡು ಸ್ವಲ್ಪ ಒತ್ತಾದ ತಕ್ಷಣ ಮತ್ತೆ ಕಸ ಸೇರ್ತದೆ. ನಮ್ಮ ಸಮಾಜ ಸುಧಾರಣೆ ಆ ಥರ ಆಗಿ ಹೋಗ್ತದೆ. ಗೊತ್ತಾಯ್ತಾ ನಿಮಗೆ? ಗೊತ್ತಾಯ್ತಿಲ್ರಿ? ಹೆಣ್ಮಕ್ಳು ಕೂತ್ಕೊಂಡ್ರಮ್ಮ, ನಿಮಗೋಸ್ಕರನೇ ನಾವು ಸಭೆ ಕರೆದ್ರೆ ಕೂತ್ಕೊಳ್ಳಿ. ನಮ್ಮ ಸಮಾಜದ ವ್ಯವಸ್ಥೆ ಏನು ಅಂತಂದ್ರೆ, ಆ ಬಿಂದಿಗೆ ಮೇಲೆ ಕೆಳಗೆ ಮಾಡಿದಾಗ ಹಿಂಗೆ ಹೋಗೋದು ಕಸ, ಮತ್ತೆ ಹೋಗಿ ಸೇರ್ತದೆ. ಸಮಾಜ ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗೆಲ್ಲ ಸ್ವಲ್ಪ ಬದಲಾವಣೆ ಆಗುತ್ತೆ, ಮತ್ತೆ ಬದಲಾವಣೆ ಆಗುತ್ತೆ. ಸೊ ಇದು ಇವತ್ತು ನಮ್ಮ ಸಮಾಜದಲ್ಲಿ ಕಾರಣ ಯಾಕಪ್ಪ ಅಂತಂದರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಚಲನರಹಿತವಾಗಿರೋದ್ರಿಂದ ಈ ಥರ ಆಗ್ತದೆ. ಅರ್ಥ ಮಾಡಿ. ಅದಕ್ಕೆ ಬಸವಾದಿ ಶರಣರು ಈ ಸಮಾಜ ಬದಲಾವಣೆಯನ್ನು ಮಾಡಿ ಎಲ್ಲರೂ ಮನುಷ್ಯರಾಗಿ ಬಾಳ್ಬೇಕಪ್ಪ, ಮನುಷ್ಯರಾಗಿ ಬಾಳಬೇಕು. ಅಂಧಶ್ರದ್ಧೆಗಳಿರಬಾರದು, ಮೌಢ್ಯಗಳಿರಬಾರದು. ಕರ್ಮ ಸಿದ್ಧಾಂತವನ್ನ ಸಂಪೂರ್ಣವಾಗಿ ಯಾರು ತಿರಸ್ಕರಿಸಿದ್ರೆ ಅದು ಬಸವಾದಿ ಶರಣರು ಅಂತಕ್ಕಂಥದ್ದನ್ನು ತಿಳ್ಕೊಂಡು, ಕರ್ಮ ಸಿದ್ಧಾಂತ, ನೀನು ಯಾಕಪ್ಪ ಬಡವನಾಗಿದೆಯಾ, ನೀನು ಯಾಕೆ ಅವಿದ್ಯಾವಂತನಾಗಿದೆಯಾ, ನಿನ್ಗೆ ಯಾಕೆ ಹೊಟ್ಟೆಗಿಲ್ಲ ಅಂತಂದರೆ ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರವಾಗಿ ಹಿಂಗೆ ಹುಟ್ಟಿಬಿಟ್ಟಿದ್ದೆ. ನೀವು ಹೇಳ್ಕೊಟ್ಟವ್ರು ಪಟ್ಟಭದ್ರಲಿ ಕಾಸತ್ತು, ಯಾಕೆ ಈಗ ಹುಟ್ಟಿದ್ಯಾ, ಅವನು ಯಾಕೆ ಶ್ರೀಮಂತ ಆಗಿದ್ದಾನೆ, ಅವನು ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದ್ದ, ಅದಕ್ಕೋಸ್ಕರ ಆಮೇಲೆ ನೀನು ಯಾಕೆ ಅವಿದ್ಯಾವಂತನಾದೆ, ನಾನು ಹಣೆಯಲ್ಲಿ ಬರೆದು ಬಿಟ್ಟಿತ್ತಪ್ಪ, ಏನು ಮಾಡೋಕ್ಕಾಗುತ್ತೆ, ಹಣೆಯಲ್ಲಿ ಬರಲಿಕ್ಕೆ ಬಂದಾನೆ ದೇವರು. ಬಸವಾದಿ ಶರಣರು ಇದನ್ನೆಲ್ಲ ತಿರಸ್ಕಾರ ಮಾಡಿ ನಾವು ತಿಳ್ಕೋಬೇಕು. ಬಸವಾದಿ ಶರಣರು ಯಾವತ್ತೂ ಕೂಡ ಕದಾಚಾರಗಳನ್ನು, ಮೌಢ್ಯಗಳನ್ನು, ಕರ್ಮ ಸಿದ್ಧಾಂತವನ್ನು ಒಪ್ಪಿರಲಿಲ್ಲ. ನಾವು ಬಸವಣ್ಣನವರನ್ನು ಪೂಜೆ ಮಾಡ್ತೀವಿ ಅನ್ನೋದಾದ್ರೆ ಮೊದಲು ಬಸವಾದಿ ಶರಣರು ವಚನಗಳನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಬಸವಾದಿ ಶರಣರ ವಚನಗಳನ್ನು ಪಾಲನೆ ಮಾಡದೆ ಹೋದರೆ ಈ ಸಮಾಜ ಯಾವತ್ತೂ ಕೂಡ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ.
ಬಸವಾದಿ ಶರಣರು ಹೇಳಿದಂತ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಬಸವಣ್ಣವರು ಅನುಭವ ಮಂಟಪವನ್ನು ಮಾಡಿ ತಳ ಸಮುದಾಯದ ಜನರಿಗೆ ಅನುಭವ ಮಂಟಪದಲ್ಲಿ ಭಾಗಿಯಾಗ್ತಕ್ಕಂಥ ಅವಕಾಶವನ್ನು ಕೊಟ್ಟರು. ಮೇಲ್ವರ್ಗದವ್ರಿಗೆಲ್ಲ ಬಸವಾದಿ ಶರಣರು ಚಳವಳಿ ಮಾಡಿದ್ರು. ತಳ ಸಮುದಾಯದ ಜನ ಇದರಲ್ಲ, ಆ ಜನರಿಗೆ ಕಲ್ಯಾಣಕ್ಕೋಸ್ಕರವಾಗಿ ಮಾಡ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಅದಕ್ಕೋಸ್ಕರ ನಾನು ಬಸವಣ್ಣವ್ರ ಬಗ್ಗೆ ಅಪಾರವಾದಂಥ ಗೌರವವನ್ನು ಇಟ್ಕೊಂಡಿದ್ದೇನೆ. ಬಸವಾದಿ ಶರಣರು ಹೇಳಿದಂಥ ವಿಚಾರಗಳಲ್ಲಿ ನಡೀತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಅದಕ್ಕೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಭಾವಚಿತ್ರ ಇರಬೇಕು, ಬಸವಣ್ಣವರ ತತ್ವಾದರ್ಶಗಳು ಜನರಿಗೆ ತಿಳಿಬೇಕು ಅಂತೇಳಿ ಮಾಡಿದ್ರು. ನಾನು ಕೂಡ ಪ್ರಮಾಣ ವಚನ ತಗೊಂಡದ್ದು 2013ರಲ್ಲಿ ಬಸವ ಜಯಂತಿಯ ದಿನನೇ. ಆ ಕಾರಣಕ್ಕೋಸ್ಕರ ನನಗೆ ಸ್ವಾಮೀಜಿಯವರೆಲ್ಲ ಬಂದಿದ್ರು, ಇಳಕಲ್ ಸ್ವಾಮೀಜಿನೂ ಕೂಡ ಬಂದಿದ್ರು. ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ. ಇದು ಬಹಳ ಸುಲಭದ ಕೆಲಸ, ಮಾಡೋಣ ಅಂತೇಳಿ ಹೇಳಿದೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ತಗೊಬಂದು ಇದನ್ನ ಮಾಡ್ತೀವಿ ಅಂತ ಹೇಳಿ ಕೊನೆಗೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದೆ. ಹಿಂದೆ ಯಾರು ಕೂಡ ಮಾಡಿರಲಿಲ್ಲ. ಬಸವಣ್ಣ ಹೆಸರು ಹೇಳ್ತಾರೆ ಅಷ್ಟೇ, ಬಸವಣ್ಣವ್ರ ವಚನ ಹೇಳ್ತಾರೆ ಅಷ್ಟೇ. ಅದು ಯಾರು ಪ್ರಯತ್ನ ಮಾಡಕ್ಕೆ ಹೋಗಿಲ್ಲ. ನಮ್ಮ ಸರ್ಕಾರ ಮಾಡಿದೆ. ಅದು ಆಷಾಢ ಬುದ್ಧಿಗೋಸ್ಕರ ಅಥವಾ ಆಷಾಢ ಬುದ್ಧಿತನ ಅಲ್ಲ, ಅಥವಾ ರಾಜಕೀಯಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಅಲ್ಲ. ನಾವು ಬಸವಾದಿ ಶರಣರ ತತ್ವ ಆದರ್ಶಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅವು ಜಾರಿಯಾದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆಯನ್ನು ಕಂಡು ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಈ ಗ್ಯಾರಂಟಿಗಳು ಕೂಡ ಇವತ್ತು ನಾವು ಮಾಡಿದ್ದೀವಲ್ಲ, ಎಲ್ಲ ಜಾತಿಯ ಎಲ್ಲ ಧರ್ಮದ ಜನರು, ಒಂದು ಜಾತಿಯವರಲ್ಲ ಅಥವಾ ಒಂದು ಪಕ್ಷದವರಲ್ಲ. ಬರೀ ಕಾಂಗ್ರೆಸ್ ಪಕ್ಷದವರಿಲ್ಲ. ಬಸ್ನಲ್ಲೆಲ್ಲ ಇವತ್ತು 142 ಕೋಟಿ ಮಹಿಳೆಯರು, 142 ಕೋಟಿ ಮಹಿಳೆಯರು ಜೂನ್ 11ನೇ ತಾರೀಕಿನಿಂದ ಇವತ್ತಿನವರಿಗೆ ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ತಿರುಗಾಡಿದ್ದಾರೆ ಟಿಕೆಟ್ ಕೊಡದೆ ಅಂತಂದ್ರೆ ಅದು ಒಂದು ಜಾತಿ ಮಹಿಳೆಯರಿದಾರ, ಒಂದು ಧರ್ಮದವರು ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲ ಪಕ್ಷದವರು ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ. ಜಾತಿರಹಿತವಾಗಿ ಎಲ್ಲರಿಗೂ ಕೂಡ ಇವತ್ತು ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಎಲ್ಲ ಹೆಣ್ಮಕ್ಳು ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಶಕ್ತಿ ಯೋಜನೆ. ಅವರು ಟಿಕೆಟ್ ತಗೊಳ್ಳಿಕ್ಕೆ ಖರ್ಚು ಮಾಡ್ತಿದ್ದಾರಲ್ಲ ಹಣ, ಅದು ಉಳಿತಾಯ ಆಗ್ತದೆ. ಆ ಹಣ ಉಳಿತಾಯ ಆಗ್ತದೆ. ಜೊತೆಗೆ ಗೃಹಲಕ್ಷ್ಮಿ ಅಂತಕ್ಕಂಥ ಇವತ್ತು 1,17,00,000 ಹೆಣ್ಮಕ್ಳಿಗೆ 1,17,00,000 ಹೆಣ್ಮಕ್ಳಿಗೆ ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ, ತಿಂಗಳಿಗೆ 2,000 ರೂಪಾಯಿ. ಏನಮ್ಮ ಹಿಂದೆ ಯಾವಾಗಾದ್ರೂ ಸರ್ಕಾರ ಕೊಟ್ಟಿತ್ತ? ಯಾವ್ದಾದ್ರು ಸರ್ಕಾರ ಕೊಟ್ಟಿತ್ತ? ಯಾಕಂತಂದ್ರೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಬೇಕು. ಇವತ್ತಿನ ಬೆಲೆ ಏರಿಕೆ ಪರಿಸ್ಥಿತಿಯಲ್ಲಿ ನಿರುದ್ಯೋಗದ ಸಮಸ್ಯೆ ಇವತ್ತು ಹೆಚ್ಚಾಗಿರ್ತಕ್ಕಂಥ ಸಂದರ್ಭದಲ್ಲಿ
ಜೀವನ ಮಾಡಬೇಕಲ್ಲ. ಅದಕ್ಕೋಸ್ಕರ ಯಾರು ಬಡವರಿದ್ದಾರೆ, ಎಲ್ಲ ಸಮಾಜದ ಬಡವರು, ಆ ಬಡವರ ಕೈನಲ್ಲಿ ಹಣ ಸಿಕ್ಕಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ 2,000 ರೂಪಾಯಿಗಳನ್ನ ಪ್ರತಿ ಹೆಣ್ಮಗಳಿಗೆ ಕೊಡ್ತಾ ಇದ್ದೀವಿ. ಮನೆ ಯಜಮಾನಿ 1,17,00,000 1,17,00,000 ಮಹಿಳೆಯರಿಗೆ ಕೊಡ್ತಾ ಇದ್ದೀವಿ. 2,000 ರೂಪಾಯಿ ಉಳಿತು, 2,000 ರೂಪಾಯಿ ಸಿಕ್ತು ತಿಂಗಳಿಗೆ. ಜೊತೆಗೆ ಗೃಹ ಜ್ಯೋತಿ ಕಾರ್ಯಕ್ರಮ 1,61,00,000 1,61,00,000 ಗ್ರಾಹಕರಿಗೆ 200 ಯೂನಿಟ್ ವರೆಗೆ ಬಿಲ್ ಕಟ್ಟಾಗಿಲ್ಲ, ದುಡ್ಡು ಕೊಡಾಗಿಲ್ಲ, ಬಿಲ್ಗೆ ಅವ್ರಿಗೆ ಬಿಲ್ ದುಡ್ಡು ಇಲ್ಲದೆ ರೀತಿಯಲ್ಲಿ ಕೊಡ್ತೀವಿ. 200 ಯೂನಿಟ್ ವಿದ್ಯುತ್ ಶಕ್ತಿ ಮನೆಯಲ್ಲಿ ಬಳಸ್ತಾರಲ್ಲ, ಅದಕ್ಕೆ 200 ಯೂನಿಟ್ ವರೆಗೆ ಫ್ರೀಯಾಗಿ ಕೊಡ್ತೀವಿ. ಆಮೇಲೆ ನಾನು ಅನ್ನಭಾಗ್ಯ ಕಾರ್ಯಕ್ರಮ, ಯಾರು ಕೂಡ ಬಡವರು ಹಸುನು ಮಲಗಬಾರದು, ಶ್ರೀಮಂತರು ಮಾತ್ರ ಹೊಟ್ಟೆ ತುಂಬಿಸ್ಕೋಬಾರದು, ಬಡವರು ಹೊಟ್ಟೆಯೂ ಕೂಡ ತುಂಬಬೇಕು. ಕರ್ನಾಟಕದಲ್ಲಿ ಹಸು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಹಿಂದೆ 7 kg ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದೆ. ಆಮೇಲೆ ಬಂದಂತ ಸರ್ಕಾರ, ಬಿಜೆಪಿ ಸರ್ಕಾರ 5 kg ಇಳಿಸ್ತು. ಆ 5 kg ಜೊತೆಗೆ ಇನ್ನ 5 kg ಕೊಡ್ತೀವಿ ಅಂತೇಳಿ ಚುನಾವಣಾ ಪೂರ್ವದಲ್ಲಿ ಹೇಳಿದ್ದು. ಅದಕ್ಕೋಸ್ಕರ ಇವತ್ತು ಕೇಂದ್ರ ಸರ್ಕಾರದವರು ಅಕ್ಕಿ ಕೊಡಲ್ಲ ಅಂತ ಅಂದ್ಬಿಟ್ಟಿದ್ದಾರೆ. FCIನವರು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಅಕ್ಕಿ ಕೊಡಲ್ಲ ಅಂತ ಹೇಳ್ಬಿಟ್ರು. ಅದಕ್ಕೆ ನಾನೇನ್ ಮಾಡಿದೆ, 1 kg ಅಕ್ಕಿಗೆ 34 ರೂಪಾಯಿನಂತೆ 170 ರೂಪಾಯಿ 5 kgಗೆ ಪ್ರತಿ ಒಬ್ಬರಿಗೆ 1,28,00,000 ಕುಟುಂಬಗಳಿಗೆ 1,28,00,000 ಕುಟುಂಬಗಳಿಗೆ ಇವತ್ತು 170 ರೂಪಾಯಿಯನ್ನ ಅವರ ಅಕೌಂಟ್ಗೆ ವರ್ಗಾವಣೆ. ಯುವ ನಿಧಿ ಕಾರ್ಯಕ್ರಮ, ಯಾರು 2022-23ರಲ್ಲಿ ಓದಿ ಕೆಲಸ ಸಿಕ್ಕಿರಲ್ಲ, 6 ತಿಂಗಳಾದ್ರೂ ಕೆಲಸ ಸಿಕ್ಕಿರಲ್ಲ, ಅವ್ರಿಗೆ 2 ವರ್ಷದವರೆಗೆ ಪದವೀಧರ ನಿರುದ್ಯೋಗಿಗಳಿಗೆ 3,000 ರೂಪಾಯಿ ಪದವಿ. ಆಮೇಲೆ ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಅದ್ರ ಜೊತೆಗೆ ಸ್ಕಿಲ್ ಟ್ರೈನಿಂಗ್ ಕೂಡ ಕೊಡ್ತೀವಿ, ತರಬೇತಿ ಕೂಡ ಕೊಡ್ತೀವಿ. 2 ವರ್ಷದಲ್ಲಿ ಕೆಲಸ ಸಿಕ್ಕಬೇಕು ಅನ್ನೋದು ನಮ್ಮ ಉದ್ದೇಶ. ಕೆಲಸ ಸಿಕ್ಲಿಕ್ಕೆ ಏನೇನು ಟ್ರೈನಿಂಗ್ ಕೊಡಬೇಕು ಅವೆಲ್ಲ ಟ್ರೈನಿಂಗ್ಗಳನ್ನು ಕೊಡ್ತೀವಿ. ಇವೆಲ್ಲ ಕಾರ್ಯಕ್ರಮಗಳಿಂದ ಇವತ್ತು 4.5 ಕೋಟಿ ಜನಸಂಖ್ಯೆ, 4,50,00,000 ಜನರಿಗೆ ಒಂದಲ್ಲ ಒಂದು ತಿಂಗಳಿಗೆ 4ರಿಂದ 5 ಸಾವಿರ ರೂಪಾಯಿಗಳನ್ನ ಕೊಡ್ತಾ ಇದ್ದೀವಿ. ಹಿಂದೆ ಯಾವ್ದಾದ್ರು ಸರ್ಕಾರ ಕೊಟ್ಟಿದ್ದ? ಆರ್ಥಿಕ ಶಕ್ತಿ ಬೇಕಲ್ಲ, ಸಾಮಾಜಿಕ ಶಕ್ತಿ ಬೇಕಲ್ಲ, ಅವ್ರ ಮಕ್ಕಳು ಓದಿಸ್ಬೇಕಲ್ವಾ, ಅವರು ಕಾರ್ಮಿಕ